ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯರು. ಅವರು ಒಂದೇ ಅಂಶ, ಇಂಥ ಕಾರ್ಯಕ್ರಮವನ್ನು ಮಾಡಬೇಕು. ಇಂಥ ಒಂದು ಕಾರ್ಯಕ್ರಮ ಇದು ಕಗ್ಲಿಪುರದಲ್ಲಿ ಈ ಕಾರ್ಯಕ್ರಮ ಆಗ್ತದೆ ಅಂತಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂಥದ್ದಕ್ಕೆ ಹಲವಾರು ಸಭೆಗಳನ್ನು ಈ ಕಗ್ಲಿಪುರದಲ್ಲಿ ಮಾಡಿದ್ದಾರೆ. ನಮ್ಮ ಚಿಕ್ಕರಾಜು, ಪರ್ವೀಜು, ಮಾದೇವಣ್ಣ, ಚೆಲುವಣ್ಣ, ದೇವರಾಜ್, ಮಂಜಣ್ಣ, ಮಣ್ಣಿನ ಮಗ ಎಲ್ಲ, ನಮ್ಮ ನೇತ್ರಾವತಿ, ಅನೇಕರು, ಕೇಶವ, ನಮ್ಮ ಸೋಮೇಗೌಡ, ಸೋಮರಾಜೇಗೌಡ, ಯಶೋದಮ್ಮ, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅನೇಕ ಸಭೆಗಳನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದಾರೆ. ಯಶವಂತಪುರ ಕ್ಷೇತ್ರದ ಸೇವಕನಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಈ 8 ಗ್ರಾಮ ಪಂಚಾಯತಿಯ ಎಲ್ಲ ಮುಖಂಡರುಗಳು, ಮಹಿಳಾ ಮುಖಂಡರುಗಳು, ಎಲ್ಲ ಲೀಡರ್ಗಳಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಬೆಂಗಳೂರು ಡೈರಿಯ ನಿರ್ದೇಶಕರು ಕೃಷ್ಣಪ್ಪ ಮಜ್ಜಿಗೆ ಕೊಡುವ ಮುಖಾಂತರ ಯಾರು ಇಲ್ಲಿ ಸೇರಿದ್ದೀರಿ ಅವರೆಲ್ಲರಿಗೂ ಮಜ್ಜಿಗೆಯನ್ನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ತಾವರೆಕೆರೆಯಲ್ಲಿ 13,000 ಮಹಿಳೆಯರಿಗೆ ಮಜ್ಜಿಗೆಯನ್ನು ವ್ಯವಸ್ಥೆ ಮಾಡಿದರು. ಇಲ್ಲೂ ಇವತ್ತು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಅಗ್ರ ಪಂಚಾಯತಿಯಲ್ಲಿ ನಮ್ಮ ಮೂರ್ತಿಯವರು, ಲತಾ ಮಂಜುನಾಥ್ರವರು, ಅನೇಕ ಮುಖಂಡರುಗಳಿದ್ದಾರೆ. ಯಾರಾದರೂ ಒಂದು ಹೆಸರು ಬಿಟ್ಟೋದ್ರು ಸಾಯಂಕಾಲ ನನಗೆ ಗ್ರಾಚಾರ ಇದೆ. ಅದರಿಂದ ಯಾರು ಅನ್ಯತಾ ಭಾವಿಸಬೇಡಿ. ಈ 8 ಗ್ರಾಮ ಪಂಚಾಯತಿಯ ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಕಗ್ಲಿಪುರ ಪೊಲೀಸ್ ಸ್ಟೇಷನ್ಗೆ ಬಂದಿರತಕ್ಕಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್, ಸರ್ಕಲ್ ಇನ್ಸ್ಪೆಕ್ಟರ್ ಹೊಸದಾಗಿ ಬಂದಿದ್ದರೂ ಕೂಡ ಯಾವುದೇ ಟ್ರಾಫಿಕ್ಗೆ ತೊಂದರೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ, ನಮ್ಮ ಕಾರ್ಯಕ್ರಮಕ್ಕೆ ತೊಂದರೆ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ, ಯಾರಿಗೂ ಮನಸ್ಸಿಗೆ ಬೇಜಾರು ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಸಂಪೂರ್ಣ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಕ್ಷೇತ್ರದ ಸೇವಕನಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಥರ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬರುವ ಮುಖಾಂತರ ಇಲ್ಲಿ ನಡೆದಂಥ ಒಂದು ವ್ಯವಸ್ಥಿತ ಕಾರ್ಯಕ್ರಮವನ್ನು ಥ್ರೂಔಟ್ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ತಲುಪಿಸುವಂಥ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಥರ ನಮ್ಮ ಏರೋಹಳ್ಳಿ ಬ್ಲಾಕಿನ ಮಹಿಳಾ ಅಧ್ಯಕ್ಷರು ಸುಮಾ ಜನಾರ್ದನರವರು ನಮ್ಮ ಎಲ್ಲ ಕ್ಷೇತ್ರದ ಎಲ್ಲ ಕಡೆ ಕಾರ್ಯಕ್ರಮದಲ್ಲಿ ಈ ಯಶವಂತಪುರ ಕ್ಷೇತ್ರದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳು, ಯಶವಂತಪುರ ಕ್ಷೇತ್ರದಲ್ಲಿ ಮುಂದೆ ನಡೀತಕ್ಕಂಥ ಕಾರ್ಯಕ್ರಮಗಳು ಯಾರಿಗೆಲ್ಲ ಅನುಕೂಲ ಆಗ್ತಾ ಇದೆ ಅದಕ್ಕೆಲ್ಲ ಹೇಳಿ ಜನರಿಗೆ ತಲುಪಿಸ್ತಕ್ಕಂಥ ಸುಮಾ ಜನಾರ್ದನರವರೆಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ಮೆಡಿಕಲ್ ಕ್ಯಾಂಪು ಕೂಡ ಒಂದು ಏರ್ಪಾಡು ಮಾಡಿ ಇಲ್ಲಿಯ ಮೆಡಿಕಲ್ ಡಾಕ್ಟ್ರು ಕೂಡ ಯಾರಿಗೂ ಹೆಲ್ತ್ ಅಪ್ಸೆಟ್ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಈ ಮೆಡಿಕಲ್ ಕ್ಯಾಂಪನ್ನು ಮಾಡುವ ಮುಖಾಂತರ ಅದನ್ನು ಕೂಡ ವ್ಯವಸ್ಥಿತವಾಗಿ ಮಾಡಿದಂಥ ಡಾಕ್ಟರ್ ಮತ್ತು ಟೀಮ್ ಅವರಿಗೂ ಕೂಡ ನಾನು ಈ ಕ್ಷೇತ್ರದ ಸೇವಕನಾಗಿ ತುಂಬು ಹೃದಯದ ಅಭಿನಂದನೆ ಹೇಳ್ತೇನೆ. ಯಶವಂತಪುರ ಕ್ಷೇತ್ರದ 4 ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, 4 ಮಹಿಳಾ ಅಧ್ಯಕ್ಷರು,
17 ವಾರ್ಡಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಈ ಯಶವಂತಪುರ ಕ್ಷೇತ್ರದ ಎಲ್ಲ ಲೀಡ್ರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎನ್ಕರೇಜ್ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ, ಹುರಿದುಂಬಿಸಿದ್ದಾರೆ. ಇದಕ್ಕೆಲ್ಲ ನಾನು ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ, ಶಾಸಕ ಸೇವಕನ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ಏನಾದರೂ ನಮ್ಮ ಎಂಟೈರ್ ಕ್ಷೇತ್ರ ಯಾವುದೇ ಕಾರ್ಯಕ್ರಮ ಮಾಡಲಿ, ನಮ್ಮ ಶ್ರೀನಿವಾಸ್ ಅಂತೇಳಿ ಈ ಟೆಂಟ್ನ ಮಾಲೀಕರು, ಜನ ಕುಳಿತುಕೊಳ್ತಕ್ಕಂಥದ್ದಕ್ಕೆ, ನೆಮ್ಮದಿಯಾಗಿ ಕುಳಿತುಕೊಳ್ತಕ್ಕಂಥದ್ದಕ್ಕೆ ಟೆಂಟ್ನ ಹಾಕ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದಕ್ಕೆ ನೆಮ್ಮದಿಯಾಗಿ ಮಳೆ ಬರ್ತದೆ ಅಂತೇಳಿ ಜರ್ಮನ್ ಟೆಂಟ್ ಹಾಕಿರ್ತಕ್ಕಂಥದ್ದು ಎಲ್ಲ ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ಎಂಟೈರ್ ಕ್ಷೇತ್ರದಲ್ಲಿ ಇದುವರೆಗೂ ಸುಮಾರು ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸತೀಶ್ ಕ್ಯಾಂಟೀನ್ನವರು ಇವತ್ತು ಒಬ್ಬಟ್ಟು ಊಟವನ್ನು ಪ್ರತಿಯೊಬ್ಬರು ಒಳ್ಳೆಯ ಊಟವನ್ನು ಮಾಡಬೇಕು ಅಂಥೇಳಿ ಸತೀಶ್ರವರು ಭಾಳ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯ ಸಂದರ್ಭದಲ್ಲಿ ಹೇಳ್ತೀನಿ. ಇದಕ್ಕೆಲ್ಲ ಸೂತ್ರಧಾರ ನಮ್ಮ ದೊಡ್ಡನಾಗಯ್ಯನವರು, ನಮ್ಮ ಬೋರೇಗೌಡರು, ಅವರ ಜೊತೆಯಲ್ಲಿ ನಮ್ಮ ಅಣ್ಣ ಸೀನಣ್ಣ, 3 ಜನನೂ ಕೂಡ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ನೋಡಿ, ಅದು ಜರ್ಮನ್ ಟೆಂಟ್ ಇರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ಬಹುಮಾನ ತೆಗೆದುಕೊಳ್ತಕ್ಕಂಥದ್ದು ಇರ್ಬೋದು, ಈ ಸ್ಟೇಜ್ ಇರ್ಬೋದು, ಆಮೇಲೆ ದೇವರ ಮೆರವಣಿಗೆಗಳನ್ನ ಇರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ. ಕೊನೆಯದಾಗಿ ಯಶವಂತಪುರ ಕ್ಷೇತ್ರದ ಜನತೆ ವಿಶ್ವಾಸ ಇಟ್ಟು 4 ಬಾರಿ ಈ ಕ್ಷೇತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕ್ಷೇತ್ರದ ಶಾಸಕನ ಆಯ್ಕೆ ಮಾಡ್ತಕ್ಕಂಥದ್ದು ರೌಡಿಸಮ್ ಮಾಡತಕ್ಕಂಥದ್ದಕ್ಕಲ್ಲ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ತಕ್ಕಂಥದ್ದಲ್ಲ, ಇನ್ನೊಬ್ಬರಿಗೆ ಜಮೀನಿಗೆ ಬೇಲಿ ಆಗ್ತಕ್ಕಂಥದ್ದಲ್ಲ, ಸರ್ಕಾರಿ ಭೂಮಿ ಕಬಳಿಸ್ತಕ್ಕಂಥದ್ದಕ್ಕಲ್ಲ. ನೀವು ನಮಗೆ ಮತ ಕೊಟ್ಟಿರ್ತಕ್ಕಂಥದ್ದು ಈ ಕ್ಷೇತ್ರದ ಯಶವಂತಪುರ ಕ್ಷೇತ್ರಕ್ಕೆ ಸರ್ಕಾರದ ಸವಲತ್ತುಗಳನ್ನು ತರುವ ಮುಖಾಂತರ ಜನಸಾಮಾನ್ಯರಿಗೆ ಒಳ್ಳೆಯದು ಮಾಡಲಿ ಅಂತಕ್ಕಂಥದ್ದನ್ನು ತಾವು ನನಗೆ ಆದೇಶ ಮಾಡಿದ್ದೀರಿ ವಿನ ಯಾವತ್ತೂ ನೆಗೆಟಿವ್ ಆಗಿ ಈ ಯಶವಂತಪುರ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ನಾನು ಮಾಡಲಿಲ್ಲ, ಮುಂದೇನು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಮಗನ ಹೆಸರೇನು ಹೇಳ್ಬೇಕಾದ್ದೇನಿಲ್ಲ ಬಿಡಪ್ಪ. ನನ್ನ ಮಗನ ಸುಮ್ಮನೆ ನೀನು ವಿಶ್ ಮಾಡಪ್ಪ ಅಂದರೆ 28ಕ್ಕೆ ಮಂತ್ರಿ ಆಗಲಿ ಅಂತ ಹೇಳ್ತಾರೆ. ಏನು ಹೇಳೋದು ನಾವು? ಆ ತೀರ್ಮಾನ ಜನ 6 ಸಾರಿ ಈ ಕ್ಷೇತ್ರದಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೇನೆ, 2 ಸಾರಿ ಸೋತಿದ್ದೇನೆ, 4 ಬಾರಿ ಗೆದ್ದಿದ್ದೇನೆ. ಇತ್ತೀಚೆಗೆ ಕೆಲವರು ಓಡಾಡ್ತಾ ಇದ್ದಾರೆ, 2028ರಲ್ಲಿ ಸೋಮಶೇಖರ್ನ ಮನೆಗೆ ಕಳಿಸ್ತೀವಿ ಅಂತೇಳಿ ಇತ್ತೀಚೆಗೆ ಕೆಲವರು ಒಂದು 10-12 ಜನ ಓಡಾಡ್ತಾ ಇದ್ದಾರೆ. ನನಗೇನು ಅದಕ್ಕೇನು ಬೇಜಾರೇನಿಲ್ಲ, ನನಗೆ ಬೇಜಾರೇನಿಲ್ಲ. ಎಲ್ಲಿಯ ತನಕ ಯಶವಂತಪುರ ಕ್ಷೇತ್ರದ ಜನತೆ ನನಗೆ ವಿಶ್ವಾಸ ಇಡ್ತಾರೋ ಅಲ್ಲಿಯ ತನಕ ಇಂಥ 100 ಕಾರ್ಯಕ್ರಮಗಳನ್ನು ಮಾಡ್ತೇನೆ, ಮುಂದೆನೂ ಮಾಡ್ತೇನೆ. ಯಾರೋ 10 ಜನ ಹೇಳ್ದಂಗೆ ನಾನು ಯಾವತ್ತೂ ಕೂಡ ಎದುರ್ತಕ್ಕಂಥವನಲ್ಲ. ನನ್ನ ಸೇವೆ ಯಶವಂತಪುರ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ಕೆಲವರು ಅಯೋಗ್ಯರು ನನ್ನ ಕ್ಷೇತ್ರಕ್ಕೆ ಬೇಕಾದಷ್ಟು ಜನ ಇರಿಟೇಟ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ, ನನ್ನ ಕ್ಷೇತ್ರಕ್ಕೆ ಕೈ ಹಾಕ್ತಕ್ಕಂಥದ್ದನ್ನು ಮಾಡ್ತಾರೆ. ಇಷ್ಟು ಸುದೀರ್ಘವಾಗಿ
ಯಾವತ್ತೂ ಯಶವಂತಪುರ ಕ್ಷೇತ್ರ ಬಿಟ್ಟು ಪಕ್ಕದ ಕ್ಷೇತ್ರಕ್ಕೆ ಒಂದೇ ಒಂದು ಅಂಶಕ್ಕೂ ನಾನು ಕೈ ಹಾಕಲಿಲ್ಲ. ಯಾವುದಕ್ಕೂ ನಾನು ಕೈ ಹಾಕಕ್ಕೆ ಹೋಗಲಿಲ್ಲ. ನಾನಿರುವ ತನಕ ಈ ಯಶವಂತಪುರ ಕ್ಷೇತ್ರದ ಜನತೆಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥದ್ದು. ನಾನು ಮಂತ್ರಿನೂ ನೋಡಿದ್ದೇನೆ, ಶಾಸಕ ನೋಡಿದ್ದೇನೆ, ಶಾಸಕ ಸೋತು ನೋಡಿದ್ದೇನೆ. ಇನ್ನೇನು ನನ್ನ ಜೀವನದಲ್ಲಿ ಏನು ಆಗಬೇಕಾದಿಲ್ಲ. ಈ ಕ್ಷೇತ್ರದಲ್ಲಿ ಇರುವ ತನಕ ಯಶವಂತಪುರ ಕ್ಷೇತ್ರದ ಜನತೆಯ ಸೇವೆ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡಿದ್ದೇನೆ. ಹಿಂದೆನೂ ಮಾಡಿದ್ದೇನೆ, ಈಗಲೂ ಮಾಡ್ತಾಯಿದ್ದೇನೆ, ಮುಂದೇನೂ ಮಾಡ್ತಾಯಿದ್ದೇನೆ. ನನಗೆಲ್ಲ ಥರದ್ದು ಟೀಮ್, ಯುವಕ ಟೀಮ್ನವರು ಸಂಪೂರ್ಣ 100ಕ್ಕೆ 100 ನನಗೆ ಸಹಕಾರವನ್ನು ಕೊಡ್ತಿದ್ದಾರೆ. ಸಹಕಾರ ಕೊಟ್ಟಂಥ ಯಶವಂತಪುರ ಕ್ಷೇತ್ರದ ಎಲ್ಲ ಜನತೆಗೆ ನಾನು ತುಂಬ ಹೃದಯದ ಅಭಿನಂದನೆಗಳು, ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ. ನಮಸ್ಕಾರ.